ಈ ವಿಡಿಯೋ ಬಂದ್ಬಿಟ್ಟು ಬಿಫೋರ್ ವಿಡಿಯೋದು ಕಂಟಿನ್ಯೂಯೇಷನ್. ನಾನು ಯಾಕೆ ಇದನ್ನ ಸಪರೇಟ್ ಆಗಿ 2 ಪಾರ್ಟ್ ಮಾಡಿದ್ದೀನಿ ಅಂದ್ರೆ, ಅದು ತುಂಬಾ ಲೆಂತ್ ಇದೆ ಈ ವಿಡಿಯೋ. ಅದಕ್ಕಷ್ಟೇ ಕಟ್ ಮಾಡಿ ಸಪರೇಟ್ ಆಗಿ ಮಾಡಿದ್ದೀನಿ. ನಾವಿವತ್ತು ಹೋಗ್ತಿರೋದು ಉಲುವಾಟು ಟೆಂಪಲ್‌ಗೆ. ಇದು ಬಾಲಿಲಿ ಫೇಮಸ್ ಟೆಂಪಲ್ ಅಂತಾನೆ ಹೇಳ್ಬೋದು. ಯಾರೇ ಟೂರಿಸ್ಟ್ ಬಂದ್ರೂನು ಇಲ್ಲಿ ಮಿಸ್ ಮಾಡದೆ ವಿಸಿಟ್ ಮಾಡ್ತಾರೆ. ಎಸ್ಪೆಷಲಿ ಇಂಡಿಯನ್ಸ್ ಇಲ್ಲಿ ಬಂದೇ ಬರ್ತಾರೆ. ಯಾಕಂದ್ರೆ ಇಲ್ಲಿ ಫೇಮಸ್ ಕಚಕ್ ಡ್ಯಾನ್ಸ್ ನಡೆಯುತ್ತೆ. ಇದು ಬಂದ್ಬಿಟ್ಟು ಮಹಾಭಾರತದ ಸ್ಟೋರಿನ ಇಲ್ಲಿ ಆಕ್ಟ್ ಮಾಡಿ ತೋರಿಸ್ತಾರೆ. ಇಲ್ಲಿ ಇದನ್ನ ನೋಡಕ್ಕೆ ಇಂಡಿಯನ್ಸ್ ಅಂತಾನೆ ಅಲ್ಲ, ಫಾರಿನರ್ಸ್ ಕೂಡ ತುಂಬಾ ಜನ ಬರ್ತಾರೆ. ಇಲ್ಲೇ ಬಂದು ಟಿಕೆಟ್ ತಗೋತಾರೆ. ಕ್ಯೂ ನಿಂತ್ಕೊಂಡು ಟಿಕೆಟ್ ತಗೊಂಡು ಈವ್ನಿಂಗ್ ಶೋ ಇರುತ್ತೆ ಇದು. ನಾವಿದನ್ನ ನೋಡಕ್ಕಾಗ್ಲಿಲ್ಲ, ಸ್ಕಿಪ್ ಮಾಡಿದ್ವಿ. ರೀಸನ್ ಏನಂತ ಅಂದ್ರೆ ಅಲ್ಲಿ ಆಲ್ರೆಡಿ ತುಂಬಾ ಜನ ಇದ್ರು. ಆಲ್ರೆಡಿ ತುಂಬಾ ಜನ ಟಿಕೆಟ್ ತಗೋತಾ ಇದ್ರು. ಸೊ ನಮ್ದು ಇನ್ನು ಲೇಟ್ ಆಗುತ್ತೆ ಅಂತ ಅನಿಸ್ತು. ಮತ್ತೆ ನಾವು ರಿಟರ್ನ್ ತುಂಬಾ ದೂರ ಹೋಗ್ಬೇಕಿತ್ತು. ಸೊ ನಮ್ಗೆ ಟ್ರಾವೆಲಿಂಗ್ಗೆ 1 ½ 2 ಅವರ್ ಆಗುತ್ತೆ. ಅವ್ರು ನಮ್ಗೆ ಗೈಡ್ ಬಂದ್ಬಿಟ್ಟು ವಿತಿನ್ 7 ರೀಚ್ ಆಗ್ಬೇಕು ನಾವು. ಇಲ್ಲಾಂದ್ರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಪೇ ಮಾಡೋದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಜಸ್ಟ್ ಅಲ್ಲೇ ಸುತ್ತಮುತ್ತ ನೋಡ್ಕೊ ಬಂದ್ವಿ. ಬ್ಲೂ ಸಿ ಅಂತೂ ನೋಡಕ್ ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ಯಾರೇ ಬಾಲಿಗೆ ಬಂದ್ರು ಈ ಟೆಂಪಲ್‌ನ ವಿಸಿಟ್ ಮಾಡಿ. ಯಾಕೆಂದ್ರೆ ಇಲ್ಲಿಂದ ಬೀಚ್ ವ್ಯೂ ತುಂಬಾ ಚೆನ್ನಾಗಿದೆ. ಟೆಂಪಲ್ ಕೂಡ ಟೆಂಪಲ್ ಅಲ್ಲಿ ದೇವ್ರೇನಿರಲ್ಲ, ಇಲ್ಲಿ ಕಂಪ್ಲೀಟ್ ಆಗಿ ಎಂಪ್ಟಿ ಇರುತ್ತೆ. ಬಟ್ ಅವರು ಟೆಂಪಲ್ ಅಂತ ದೇವ್ರಿದೆ ಅನ್ನೋ ತರ ಪೂಜೆ ಮಾಡ್ತಾರೆ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರೋ ಹಾಗೆ ಇಲ್ಲಿ ಕೋತಿ ಕಾಟ ತುಂಬಾನೇ ಇದೆ. ಮಂಕೀಸ್ ಅಂತೂ ತುಂಬಾನೇ ಇರುತ್ತೆ. ಚಿಕ್ಕ ಚಿಕ್ಕ ಮಂಕೀಸ್ ಏನು ಮಾಡಲ್ಲ. ಸ್ವಲ್ಪ ದೊಡ್ಡದಿರುತ್ತಲ್ಲ, ಮದರ್ ಮಂಕೀಸ್ ಇರುತ್ತಲ್ಲ, ಆ ತರ ಮಂಕೀಸ್ ಮಾತ್ರ ನಿಮ್ದು ಫೋನ್, ಗಾಗಲ್, ಹ್ಯಾಟ್ ಏನು ಬಿಡಲ್ಲ. ಬ್ಯಾಗ್ ಇದ್ರೂ ಸಹ ಅದ್ ನಿಮ್ ಪಕ್ಕನೆ ಓಡಾಡ್ತಿರುತ್ತೆ. ನಿಮ್ಗೆ ಅದು ಮೂವ್‌ಮೆಂಟೇ ಗೊತ್ತಾಗಲ್ಲ. ಅದು ಸಡನ್ ಆಗಿ ಬಂದ್ಬಿಟ್ಟು ನಿಮ್ ಕೈಯಲ್ಲಿರೋದನ್ನ ಕಿತ್ಕೊಂಡು ಹೋಗ್ಬಿಡುತ್ತೆ. ನಮ್ ಜೊತೆ ಬಂದಿರೋ ಸುತ್ತಮುತ್ತ ಇದ್ದಿದ್ದ ಜನದ್ದೆಲ್ಲ ಗಾಗಲ್ಸು, ಬ್ಯಾಗ್ಸ್ ಎಲ್ಲ ಕಿತ್ಕೊಂಡೋಯ್ತು. ನಾನು ಇಲ್ಲೊಂದೇ ಕಡೆ ಫೋಟೋ, ವಿಡಿಯೋ ತಗೊಂಡಿದ್ದು. ನಾನು ತುಂಬಾ ಕಡೆ ತಗೊಳ್ಳಿಲ್ಲ. ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟ್ ತುಂಬಾ ಜನ ಇಂಡಿಯನ್ಸೇ ಇದ್ರು. ಎಲ್ಲಾ ಕಡೆನೂ ತುಂಬಾ ಕ್ರೌಡೆಡ್, ತುಂಬಾ ಫೋಟೋಸ್ ತಗೋತಾ ಇರ್ತಾರೆ. ನಮ್ಗೆ ಟೈಮೇ ಕೊಡಲ್ಲ. ಜಸ್ಟ್ 1 ಸೆಕೆಂಡ್ ನಾವು ತೆಗಿತೀವಿ ಅಂದ್ರೆ ನೆಕ್ಸ್ಟ್ ಬಂದು ನಿಂತ್ಕೊಂಡೇ ಬಿಡ್ತಾರೆ. ಸ್ವಲ್ಪ ಅಟ್‌ಲೀಸ್ಟ್ ಒಂದ್ 10 ಸೆಕೆಂಡ್ ಕೊಡಿ ಫೋಟೋ ತಗೊಳಕ್ಕೆ ಅಂತ ಇದ್ ಮಾಡಲ್ಲ. ಫಾರಿನರ್ಸ್ ಎಲ್ಲ ಪೇಷನ್ಸಲ್ಲಿ ವೇಟ್ ಮಾಡ್ತಾರೆ. ನಮ್ಮ ಇಂಡಿಯನ್ಸ್‌ಗೆ ನಿಜವಾಗ್ಲೂ ಪೇಷನ್ಸ್ ಇಲ್ಲ. ನಾನು ತುಂಬಾ ಸರಿ ನೋಡಿದೀನಿ. ನಮ್ ಹೋಲ್ ಟ್ರಿಪ್ಪಲ್ಲಿ ನಂಗೆ ಎಕ್ಸ್‌ಪೀರಿಯನ್ಸ್ ಆಗಿದೆ. ಬೇರೆ ಕಂಟ್ರಿಯಿಂದ ಬಂದಿರೋರು ವೆಯ್ಟ್ ಮಾಡ್ತಾರೆ. ಮತ್ತೆ ನಾವು ಹೋಗ್ಬೇಕಾ ಅಂತ ಕೇಳಿ ಕ್ಯಾನ್ ವಿ ಗೋ ಅಂತ ಕೇಳ್ತಾರೆ. ಇಲ್ಲ ಸಾರಿ ಅಂತ ಕೇಳ್ತಾರೆ. ನಮ್ಮ ಇಂಡಿಯನ್ಸ್ ಹಾಗಲ್ಲ. ಅವ್ರ ಕೆಲಸ ಅವ್ರು ನೋಡ್ಕೋತಾರೆ. ನಂಗೆ ಅದೊಂದು ನಿಜವಾಗ್ಲೂ ಬೇಜಾರಾಯ್ತು. ಪ್ಲೀಸ್ ಬೇರೆ ಕಡೆ ಹೋದ್ರೆ ಸ್ವಲ್ಪ ಪೇಷನ್ಸಲ್ಲಿ ಬಿಹೇವ್ ಮಾಡಿ ಅಂತ ಕೇಳ್ಕೊತೀನಿ ಇಂಡಿಯನ್ಸ್‌ನ. ಈ ಟೆಂಪಲ್‌ಗೆ ಬಂದ್ರೆ ಒಂದೇ ಕಡೆ ನಿಂತ್ಕೊಂಡು ನೋಡ್ಬೇಡಿ. ಸುತ್ತಮುತ್ತ ಓಡಾಡಿ. ನಾವು ಆಕ್ಚುಲಿ ಟೆಂಪಲ್‌ಗೆ ಹೋಗ್ತಾ ಆನ್ ದಿ ವೇ ಲೆಫ್ಟಲ್ಲಿ ಸ್ವಲ್ಪ ಹೋದ್ವಿ, ಸ್ವಲ್ಪ ದೂರ. ರೈಟಲ್ಲಿ ತುಂಬಾ ದೂರ ಇದೆ. ರೈಟ್ ಹೋಗಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ರೈಟ್ ಎಷ್ಟೇ ದೂರ ಹೋದ್ರುನು ಅಲ್ಲಿ ಖಾಲಿನೇ ಇದೆ. ಲೈಕ್ ನೀವು ಹೋಗ್ತಾನೆ ಇರ್ಬೇಕಾಗುತ್ತೆ. ಒಂದೇ ವ್ಯೂ ಕಾಣಿಸುತ್ತೆ ಎಲ್ಲಾ ಕಡೆ. ಬಟ್ ನೀವು ಲೆಫ್ಟ್ ತಗೊಂಡ್ರೆ ಬೆಟರ್ ಅನ್ಸುತ್ತೆ. ಈಗ ನೀವು ಟೆಂಪಲ್‌ಗೆ ಎಂಟ್ರಿ ಕೊಡ್ತಾ ಇದ್ದೀರಾ, ಲೈಕ್ ಅಲ್ಲಿ ಹೋಗ್ತಾ ಇದ್ದೀರಾ ಅಂತ ಅಂದ್ರೆ ಲೆಫ್ಟ್ ತಗೊಳ್ಳಿ, ರೈಟ್ ತಗೊಳಕ್ ಹೋಗ್ಬೇಡಿ. ನೀವು ತುಂಬಾ ದೂರ ನಿಂತ್ಕೊಂಡು ಹೋದ್ರುನು ಒಂದೇ ವ್ಯೂ ಇರುತ್ತೆ. ವೇಸ್ಟ್ ಆಫ್ ಟೈಮ್. ಲೆಫ್ಟ್ ಸೈಡ್ ಹೋದ್ರೆ ನೀವೇನಾಗುತ್ತೆ ಅಂದ್ರೆ ಇದು ಎಂಟ್ರನ್ಸ್ ಗೇಟ್‌ಗೆ ಕನೆಕ್ಟ್ ಆಗುತ್ತೆ. ಸೊ ನೀವು ಲೆಫ್ಟ್ ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೀವು ವ್ಯೂ ನೋಡ್ದಂಗೂ ಆಗುತ್ತೆ, ಸನ್ಸೆಟ್ ನೋಡ್ದಾಗೂ ಆಗುತ್ತೆ. ಲೆಫ್ಟ್ ಸೈಡ್ ಜಾಸ್ತಿ ಜನ ಬರಲ್ಲ. ಯಾಕಂದ್ರೆ ಅದೊಂಥರ ಖಾಲಿ ಕಾಡ್ ತರ ಕಾಣಿಸುತ್ತೆ. ಸೊ ಅದಕ್ಕೆ ಎಲ್ಲರೂ ಅಲ್ಲಿ ಏನೂ ಇಲ್ಲ ಅಂತ ಅನ್ಕೋತಾರೆ. ಅಲ್ಲಿ ಹೋದ್ರೆ ನಿಮ್ಗೆ ಒಳ್ಳೆ ವ್ಯೂ ಸಿಗುತ್ತೆ. ಮತ್ತೆ ಅಲ್ಲಿ ತುಂಬಾ ಕೋತಿಗಳಿರುತ್ತೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ. ಯಾಕೆಂದ್ರೆ ಕೋತಿಗಳು ಅಲ್ಲೇ ಲೈಕ್ ಗಿಡದೊಳಗಿರುತ್ತೆ. ನಾನು ಅಷ್ಟೇ ಇಲ್ಲಿ ಒಂದು ಕೋತಿ ಇರಲ್ಲ ಅಂತ ಆರಾಮಾಗಿ ಹೋಗ್ತಿದ್ದೆ. ಬಟ್ ಒಂದ್ 2 ಕೋತಿಗಳು ತುಂಬಾನೇ ಹತ್ರ ಬಂದ್ಬಿಟ್ಟು ಭಯ ಪಡಿಸ್ತು. ತುಂಬಾ ಬಾಯಾರಿಕೆ ಆಗಿತ್ತು ಅಂತ ಎಳ್ನೀರ್ ಕುಡಿಯಕ್ ಹೋದ್ವಿ. ಇಲ್ಲಿ ಎಳ್ನೀರ್ ಪ್ರೈಸ್ ಬಂದ್ಬಿಟ್ಟು ₹100. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಕಂಪ್ಲೀಟ್ ಟ್ರಿಪ್ಪಲ್ಲಿ ನಾನು ನೋಡ್ದಾಗೆ ಎಲ್ಲಾ ಕಡೆನೂ ₹100 ಇರುತ್ತೆ. ಇಂಡಿಯನ್ ರೂಪೀಸಲ್ಲಿ ₹100 ಇರುತ್ತೆ. ₹100 ಆರಾಮಾಗಿ ಪೇ ಮಾಡ್ಬೋದು. ಇದನ್ನ ಒಬ್ರೇ ಕುಡಿಯಕ್ ಆಗಲ್ಲ. ನನಗೆ ಗೊತ್ತಿರಂಗೆ ಇಬ್ರು ಆರಾಮಾಗಿ ಕುಡಿಬೋದು. ಇಲ್ಲ ಇಬ್ರಿಗೆ ಕುಡಿಯಕ್ ಕಷ್ಟನೂ ಆಗ್ಬೋದು. ಬಟ್ ಒಬ್ರೇ ಅಂತೂ ತಗೊಳಕ್ ಹೋಗ್ಬೇಡಿ. ಒಬ್ರಿಗೆ ಕುಡಿಯಕ್ಕಾಗಲ್ಲ. ತುಂಬಾ ಜಾಸ್ತಿ ನೀರಿರುತ್ತೆ. ಮತ್ತೆ ಇನ್ನೊಂದು ನಾನು ಗ್ಯಾರಂಟಿ ಕೊಡ್ತೀನಿ ಏನಂದ್ರೆ, ನೀವು ಬಾಲಿ ಟ್ರೈ ಮಾಡೋ ಎಲ್ಲಾ ಟೆಂಡರ್ ಕೋಕೋನಟ್ ಕೂಡ ಸ್ವೀಟ್ ಇರುತ್ತೆ. ನಾನು ಆಲ್ಮೋಸ್ಟ್ 5, 6 ಟ್ರೈ ಮಾಡಿದೆ. ಎಲ್ಲಾ ಕೂಡ ಸ್ವೀಟ್ ಇದೆ. ಚೆನ್ನಾಗಿದೆ ಟೇಸ್ಟ್. ಯಾವ್ದು ಸಪ್ಪೆ ತರ ಅಂತೂ ನನಗೆಲ್ಲೂ ಸಿಗ್ಲಿಲ್ಲ. ಈ ಎಳ್ನೀರಂತೂ ತುಂಬಾನೇ ವೆಯ್ಟ್ ಇರುತ್ತೆ. ತುಂಬಾ ದಪ್ಪ ಇರುತ್ತೆ. ನೀರು ಯಾವಾಗ್ಲೂನು ಆಲ್ಮೋಸ್ಟ್ ಜಾಸ್ತಿನೇ ಇರುತ್ತೆ ಒಳಗೆ. ವಾಪಸ್ ನಮ್ ಸ್ಟೇಗೆ ಹೊರಟ್ವಿ. ನಮ್ ಸ್ಟೇಗೆ ಹೋಗೋದ್ಕಿಂತ ಮುಂಚೆ ನಾವು ಆನ್ ದಿ ವೇ ಅಲ್ಲೇ ನಮ್ ಸ್ಟೇ ನಿಯರೇನೆ ನಾವು ಡ್ರಾಪ್ ಹಾಕ್ಸ್ಕೊಂಡ್ವಿ ಕ್ಯಾಬಲ್ಲಿ. ಸೊ ಅಲ್ಲಿ ಹೋಗ್ತಾ ಸ್ಟ್ರೀಟ್ ಫುಡ್ ಎಲ್ಲ ಟ್ರೈ ಮಾಡೋಣ ಅಂತ ಅಲ್ಲೊಂದು ಕ್ಯೂಟ್ ಬೇಬಿ ಸಿಕ್ತು. ಆ ಬೇಬಿ ಎಷ್ಟ್ ಚೆನ್ನಾಗಿ ನನ್ ಜೊತೆ ಆಟ ಆಡ್ತಿತ್ತು ಅಂದ್ರೆ ಅದನ್ನ ಎತ್ಕೊಂಡೆಲ್ಲ ಆಟ ಆಡಿಸ್ದೆ. ಬೇಬಿ ನೇಮ್ ಕೇಳ್ದೆ ಅವ್ರ ಅಮ್ಮಂಗೆ. ಬಟ್ ಅವ್ರ ಅಮ್ಮಂಗೆ ಇಂಗ್ಲಿಷ್ ಕೂಡ ಬರಲ್ಲ ಅಲ್ಲಿರೋರ್ಗೆ. ಸೊ ಅವ್ರಿಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಸೊ ಅವ್ರನ್ನ ಬಾಯ್ ಹೇಳ್ಬಿಟ್ಟು ಕಳ್ಸಿದ್ವಿ. ಅವ್ರು ನಗಾಡ್ಕೊಂಡು ಖುಷಿಲಿ ಹೋದ್ರು. ನಂಗೆ ಬಾಲಿ ಸ್ಟ್ರೀಟ್ ಫುಡ್ ಟ್ರೈ ಮಾಡಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು. ಸೊ ಆ ಆಸೆ ಇವಾಗ ಈಡೇರ್ತಾ ಇದೆ. ನಾನು ಒನ್ ಡೇ ಬಿಫೋರಿಂದಾನೇ ನೋಡ್ತಾ ಇದ್ದೆ ರೋಡಲ್ಲಿ ಏನೋ ಇದೆ, ಯಾವ ಥರ ಸೇಲ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ಆಲ್ಮೋಸ್ಟ್ ತುಂಬಾ ರೋಡಲ್ಲಿ ನಿಮ್ಗೆ ಒಂದೇ ವೆರೈಟೀಸ್ ಆಫ್ ಫುಡ್ ಕಾಣಿಸುತ್ತೆ. ಇವಾಗ ಏನು ನಾನು ತೋರಿಸ್ತಾ ಇದ್ದೀನಿ ಚಿಕನ್ ಬಾರ್ಬಿಕ್ಯೂ. ಆ್ಯಕ್ಚುಲಿ ನಾನು ಇದನ್ನ ಒನ್ ಡೇ ಬಿಫೋರೇ ನೋಡಿದ್ದೆ. ಬಟ್ ನಂಗೆ ಕೇಳಕ್ಕೆ ಧೈರ್ಯ ಬರಲಿಲ್ಲ. ನಾನು ಅನ್ಕೊಂಡೆ ಇದು ಸಮಥಿಂಗ್ ಬೇರೆ ಅಂತ. ಯಾಕೆಂದ್ರೆ ನಾನು ಬೇರೆ ಏನೂ ತಿನ್ನಲ್ಲ. ನಾನು ಪೋರ್ಕ್ ಕೂಡ ತಿನ್ನಲ್ಲ.
ನೆಕ್ಸ್ಟ್ ನಾವು ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ಅವ್ರನ್ನ ಕೇಳಿದ್ವಿ, "ಇದು ಚಿಕನ್ನಾ? ಏನಿದು?" ಅಂತ ಕೇಳಿದ್ವಿ. ಅವಾಗ ಅವರು ಚಿಕನ್ ಅಂತ ಹೇಳಿದ್ರು. ಅದು ನಾವು 4, 5 ಸರಿ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ ಚಿಕನ್ನೇನಾ ಅಂತ. ದೆನ್ ಓಕೆ ಫೈನ್ ಚಿಕನ್ ಅಂತ ಅನ್ನಿಸ್ತು. ಓಕೆ ಅಂದ್ಬಿಟ್ಟು ಕೊಟ್ರು ನಮಗೆ. ಇದು ಬಂದ್ಬಿಟ್ಟು ಪೀನಟ್ ಸಾಸ್ ಹಾಕಿದ್ದಾರೆ. ಪೀನಟ್ ಸಾಸ್‌ಗೆ ಸ್ವಲ್ಪ ಖಾರ ಎಲ್ಲ ಹಾಕಿರ್ತಾರೆ. ಬಟ್ ಇದು ಫುಲ್ ಸ್ವೀಟ್ ಇರುತ್ತೆ, ಖಾರ ಇರಲ್ಲ. ಮತ್ತೆ ನಿಮಗೆ ರೆಡ್ ಚಟ್ನಿ ಕೊಡ್ತಾರೆ. ಅದು ತುಂಬ ಸ್ಪೈಸಿ ಇರುತ್ತೆ. ಅದನ್ನ ಸ್ವಲ್ಪ ಕೊಟ್ಟಿದ್ರು. ನಾನು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೆ. ನಿಜವಾಗ್ಲೂ ಟೇಸ್ಟ್ ಚೆನ್ನಾಗಿದೆ. ಬಟ್ ಸ್ಪೈಸಿ ಇರಲ್ಲ ತುಂಬ. ಯಾಕೆಂದ್ರೆ ಅದು ಪೀನಟ್ ಸಾಸ್ ಅಲ್ವಾ, ಸ್ವೀಟಿಶ್ ಇರುತ್ತೆ. ಮತ್ತೆ ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ. ಬಟ್ ಚಿಕನ್ ನೀಟಾಗಿ ಕುಕ್ ಆಗಿರುತ್ತೆ. ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ಬೋದು. ಈ ವಿಡಿಯೋ ಆಕ್ಚುಲಿ ಕ್ಯಾಪ್ಚರ್ ಮಾಡಿರೋದು ನಾನು ಸುಮ್ಮನೆ ನನ್ನ ಫ್ರೆಂಡ್‌ಗೆ ವಿಡಿಯೋ ಮಾಡ್ತಾ ಇಲ್ಲ. ಅಪೋಸಿಟ್ ಇರೋರಿಗೆ ಜಸ್ಟ್ ಸುಮ್ಮನೆ ಎಕ್ಸ್‌ಪ್ಲೇನ್ ಮಾಡ್ತೀನಿ. ಲೈಕ್ ನಾನು ಯೂಟ್ಯೂಬರ್ ಥರ ಫೀಲ್ ಮಾಡ್ಕೊಂಡು ಸುಮ್ಮನೆ ಆಕ್ಟ್ ಮಾಡ್ತಾ ಇದ್ದೆ. ಬಟ್ ಇದನ್ನ ಆಲ್ರೆಡಿ ನನ್ನ ಫ್ರೆಂಡ್ ಒಬ್ಬ ಕ್ಯಾಪ್ಚರ್ ಮಾಡಿದ್ದಾನೆ. ನನಗೆ ಅವ್ನು ಕ್ಯಾಪ್ಚರ್ ಮಾಡ್ತಿದ್ದಾನೆ ಅಂತ ಕೂಡನು ಐಡಿಯಾ ಇರಲಿಲ್ಲ. ನೆಕ್ಸ್ಟ್ ನಾವು ಚಿಕನ್ ತಿಂದ್ಬಿಟ್ಟು ಚಿಕನ್ ನಾನು ಒಬ್ಬಳೇ ತಿಂದಿದ್ದು. ಯಾಕೆಂದ್ರೆ ನಾನು ಒಬ್ಬಳೇ ನಾನ್ ವೆಜಿಟೇರಿಯನ್ ಇದ್ದಿದ್ದು. ಇನ್ನೆಲ್ಲ ವೆಜ್ ಅವತ್ತು. ಇಬ್ರು ಕಂಪ್ಲೀಟಾಗಿ ವೆಜ್. ಒಬ್ರು ಅವತ್ತು ಮಾತ್ರ ವೆಜ್ ಆಗಿದ್ರು. ಸೊ ನಾನು ಒಬ್ಬಳೇ ಟ್ರೈ ಮಾಡಿದೆ ಬಲಿಕ ಬಕ್ರ ಥರ. ಫುಲ್ ತಿಂದೆ ಆದ್ರೂ ಖಾಲಿ ಮಾಡಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಾಲಿದು ಫೇಮಸ್ ಸ್ಟ್ರೀಟ್ ಫುಡ್ ಅನ್ಸುತ್ತೆ ಮೇ ಬಿ. ಯಾಕೆಂದ್ರೆ ನೀವು ಎಲ್ಲಾ ರೋಡಲ್ಲೂ ನಮ್ಮ ಕಡೆ ಪಾನಿಪುರಿ, ಗೋಬಿ ಅಂಗಡಿ ಹೆಂಗಿರುತ್ತೆ, ಇಲ್ಲಿ ಇದೆ ಈ ಸ್ಟ್ರೀಟ್ ಫುಡ್ ಇದ್ದೇ ಇರುತ್ತೆ ಎಲ್ಲ ಕಡೆ. ನಾನು ರೀಚ್ ಆಗಿದ್ದು ಫಸ್ಟ್ ಡೇ ಇದನ್ನ ಎಲ್ಲಾ ಕಡೆನೂ ನೋಡ್ಬಿಟ್ಟು ಟ್ರೈ ಮಾಡಲೇಬೇಕು. ತಳ್ಳೋ ಗಾಡೀಲಿ ತಳ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ ಕಡೆ ನಿಲ್ಲಿಸ್ತಾರೆ. ಮತ್ತೆ ಅಲ್ಲಿ ಸರ್ವ್ ಮಾಡ್ತಾರೆ. ಮತ್ತೆ ಇನ್ನೊಂದ್ ಕಡೆ ತಗೊಂಡೋಗ್ತಾರೆ. ಇಲ್ಲಿ ರೈಟ್ ಸೈಡಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆಯಲ್ಲ ಬಾಲ್ಸ್, ಅದೆಲ್ಲ ಬಂದ್ಬಿಟ್ಟು ಚಿಕನ್ ಅಂತೆ. ನಾವು ಅದನ್ನ ಟ್ರೈ ಮಾಡಲಿಲ್ಲ. ಯಾಕೆಂದ್ರೆ ನೋಡೋಕ್ಕೆ ಒಂಥರ ವಿಯರ್ಡ್ ಅನಿಸ್ತು. ಎಗ್ ಮತ್ತೆ ಚಿಕನ್ ಅಂದ್ರು. ನಾವು ವೆಜಿಟೇರಿಯನ್ನೇ ತಗೋತಾ ಇದ್ದೀವಿ ಇಲ್ಲಿ. ಇಲ್ಲಿ ಕ್ಯಾಬೇಜ್ ಮತ್ತೆ ನೂಡಲ್ಸ್‌ನೆಲ್ಲ ಬೇಯಿಸ್ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಸಾಸ್, ಟೊಮೊಟೊ ಸಾಸ್ ಮತ್ತೆ ಸ್ವಲ್ಪ ಸ್ಪೈಸಿ ಚಿಲ್ಲಿ ಸಾಸ್ ಹಾಕ್ಕೊಟ್ರು. ಮಿಕ್ಸ್ ಮಾಡಿಕೊಟ್ರು. ಇಂಡಿಯನ್ಸ್ ಏನಾದರೂ ಹೋದ್ರೆ ದಯವಿಟ್ಟು ಇದನ್ನ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ನಂಗೆ ನಿಜವಾಗ್ಲೂ ಅಷ್ಟು ಇಷ್ಟ ಆಗಲಿಲ್ಲ. ಇದ್ರ ಪ್ರೈಸ್ ಅರೌಂಡ್ ₹100 ಅನ್ಸುತ್ತೆ. ವೇಸ್ಟ್ ಆಫ್ ಮನಿ ಅಂತ ಅನ್ನಿಸ್ತು ನನಗೆ. ಆದ್ರೂ ಫುಲ್ ಖಾಲಿ ಮಾಡಿದೆ. ನಾನೇ ಫುಲ್ ತಿಂದೆ. ನಾನು ನನ್ನ ಫ್ರೆಂಡ್ ಎಲ್ಲ. ನಾವು 4 ಜನಕ್ಕೆ ಒಂದು ತಗೊಂಡಿದ್ವಿ ಟೇಸ್ಟ್ ಮಾಡಕ್ಕೆ. ಅದು ನಿಜವಾಗ್ಲೂ ಬೆಸ್ಟ್ ನಾವು ಮಾಡಿದ ಕೆಲಸ. ನೆಕ್ಸ್ಟ್ ಅಲ್ಲೇ ನಾವು ಡೋನಟ್ಸ್ ಎಲ್ಲ ತಗೊಂಡ್ವಿ. ಆಕ್ಚುಲಿ ಇದರಲ್ಲಿ ಒಂದು ಮಾತ್ರ ನಿಮಗೆ ನಾನ್ ವೆಜಿಟೇರಿಯನ್ ಚಿಕನ್ ರೋಲ್. ಇನ್ನೆಲ್ಲ ಕಂಪ್ಲೀಟ್ ವೆಜ್ ಇತ್ತು. ಜಸ್ಟ್ ₹5, ₹10 ಆ ಪ್ರೈಸಲ್ಲಿತ್ತು. ನಮ್ಮ ಇಂಡಿಯನ್ ರುಪಿಲಿ ₹5, ₹10 ಆ ಥರ ಬಜೆಟಲ್ಲಿತ್ತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಏನಾದ್ರು ಬಾಲಿಗೆ ಹೋದ್ರೆ ಸ್ಟ್ರೀಟ್ ಫುಡಲ್ಲಿಂದ ಮರಿದೆ ಟ್ರೈ ಮಾಡಿ. ಎಂ-ಮಾರ್ಟಲ್ಲಿ ತೊಪ್ಪೋಕ್ಕಿ ತಗೊಂಡು ನಮ್ಮ ಸ್ಟೇಗೆ ಹೊರಟ್ವಿ. ಇದೇ ಥರ ಬಾಲಿ ವ್ಲಾಗ್ ಬೇಕು ಅಂತ ಅಂದರೆ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.